ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಅತ್ಯಂತ ನೋವಿನ ಸಂಗತಿ ಅಂದರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಪ್ರಶ್ನೋತ್ತರಕ್ಕೆ ಬಂದಿದ್ದರು. ಮುಖ್ಯಮಂತ್ರಿಗಳ ಪ್ರಶ್ನೋತ್ತರ ಅಂತೇಳಿ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾಯ್ತಾ ಇದ್ದರೆ ಮೊನ್ನೆ ಮುಖ್ಯಮಂತ್ರಿಗಳು ಪ್ರಶ್ನೋತ್ತರಕ್ಕೆ ಉತ್ತರ ಕೊಡ್ತಾ ಇರೋ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಶ್ನದ ಮಿತಿ ಇರುವುದು 4 ರಿಂದ 5 ನಿಮಿಷ. ಆದರೆ ಇವರು ಗಂಟೆಗಟ್ಟಲೆ ಕೇಂದ್ರದಲ್ಲಿ ಟೀಕೆ ಮಾಡುವಾಗ ನಾವು ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೇವೆ. ಆದರೆ ಸಿದ್ದರಾಮಯ್ಯನವರು ನಮ್ಮ ಆಕ್ಷೇಪಕ್ಕೆ ಉತ್ತರ ಕೊಡುವುದನ್ನು ಬಿಟ್ಟು ಸದನದಲ್ಲಿರುವಂಥ ಎಲ್ಲ ವಿಪಕ್ಷದವರನ್ನು ಗೂಂಡಗಳು ಅಂತೇಳಿ ಗೆಲ್ಲಿದರು ಮತ್ತು ಚೀತು ಅಂತ ಹೇಳ್ತೇನೆ ಅತ್ಯಂತ ಕಠಿಣವಾದಂಥ ಕೆಟ್ಟ ಶಬ್ದಗಳನ್ನು ಪದಗಳನ್ನು ಪ್ರಯೋಗ ಮಾಡಿದ್ದೇವೆ ಇವತ್ತು ನಾವು ನೋಡಬೇಕು. ಒಬ್ಬ ಮುಖ್ಯಮಂತ್ರಿಯಾಗಿ, ಕರ್ನಾಟಕ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಸದನದಲ್ಲಿ ಯಾರನ್ನು ಗೂಂಡಗಳಂತ ಕರೆದದ್ದು ನಾವು ನೋಡಿಲ್ಲ, ಯಾರನ್ನು ಕೂಡ ಚೀತಿ ಅಂತೇಳಿ ಉಲ್ಲೇಖ ಮಾಡಿದ್ದು ನಾವು ನೋಡಿಲ್ಲ. ಈ ಎರಡೂ ಶಬ್ದಗಳನ್ನು ವಾಪಸ್ ಪಡಿಬೇಕು ಮತ್ತು ಕ್ಷಮೆ ಕೇಳಬೇಕು ಅಂತ ನಾವು ಆಗ್ರಹ ಮಾಡಿದರೆ ಸರ್ಕಾರ ಮುಂದುವರಿಯನ್ನು ಮುಂದುವರಿಸಿತು. ಸ್ವತಃ ಮುಖ್ಯಮಂತ್ರಿಗಳೇ ಕ್ಷಮೆ ಕೇಳುವುದಿಲ್ಲ ಅನ್ನುವಂಥ ಚರ್ಚೆಯನ್ನು ಮುಂದುವರಿಸಬೇಕಾಗಿ ನಾವು ಸಭಾತ್ಯಾಗವನ್ನು ಮಾಡಿ ಬಂದೆವು. ನಾನು ಈ ಮೂಲಕ ತಮ್ಮ ಮೂಲಕ ರಾಜ್ಯದ ಜನತೆ ಗಮನಿಸಿಕೊಳ್ತಾ ಇದ್ದೇನೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಉಳಿದ ಸದಸ್ಯರನ್ನು, ವಿರೋಧ ಪಕ್ಷದವರನ್ನು ಗೂಂಡಗಳು ಅಂತ ಕರೆದಿರುವಂಥದ್ದು ಅತ್ಯಂತ ಖಂಡನೀಯ ಮತ್ತು ಚೀಟಿಯು ಕೇಳಿರುವಂಥ ಭಾಷೆ ಅತ್ಯಂತ ಖಂಡನೀಯವಾದಂಥ ಭಾಷೆ. ಈ ಭಾಷೆಯನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ, ನಮ್ಮ ಸಹಪಕ್ಷವಾಗಿರುವಂಥ JDS ಒಟ್ಟಾಗಿ ಪ್ರತಿಭಟನೆ ಮಾಡಿ ಸಭಾತ್ಯಾಗ ಮಾಡಿ ಹೊರಕೊಂಡಿದ್ದೇವೆ. ಮುಖ್ಯಮಂತ್ರಿ ಸ್ಥಿತಿಯನ್ನು ನಾವೆಲ್ಲ ಖಂಡಿಸ್ತೇವೆ. ಇವತ್ತು ವಿಧಾನ ಪರಿಷತ್ನಲ್ಲಿ